ನಮಸ್ತೆ. ಈ ವಿಡಿಯೋದಲ್ಲಿ ನಿಮ್ದೇನಾದ್ರೂ KCET ಅಲ್ಲಿ 10,000 ಒಳಗಡೆ ರ್ಯಾಂಕಿಂಗ್ ಬಂದ್ರೆ ಯಾವ್ಯಾವ ಟಾಪ್ ಕಾಲೇಜಸ್ ಅಲ್ಲಿ ಸೀಟ್ ತಗೊಬಹುದು ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂತಾ ಹೋಗೋಣ. ಸೊ ಫಸ್ಟ್ ನಿಮಗೆ ಏನಾದ್ರೂ KCET ಅಲ್ಲಿ 10,000 ಒಳಗಡೆ ರ್ಯಾಂಕಿಂಗ್ ಇದ್ರೆ ಯಾವ್ಯಾವ ಕಾಲೇಜಲ್ಲಿ ನಾವು ಈ ರ್ಯಾಂಕಿಂಗ್ ನ ಯಾವ ಹೈಯೆಸ್ಟ್ ಟಾಪ್ ರ್ಯಾಂಕಿಂಗ್ಸ್ ಅಲ್ಲಿ ಯಾವ್ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ 2025 2024 ಡಾಟಾ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಲೀಸ್ಟ್ ಅಲ್ಲಿ ಬರೋದು RV ಕಾಲೇಜು, ನೆಕ್ಸ್ಟ್ ಲೀಸ್ಟ್ ಅಲ್ಲಿ ಬರೋದು ನಮಗೆ PS ಯೂನಿವರ್ಸಿಟಿ, ನೆಕ್ಸ್ಟ್ ನಮಗೆ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅದರ ನೆಕ್ಸ್ಟ್ ನಮಗೆ PMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬರುತ್ತೆ. ನೆಕ್ಸ್ಟ್ ಲೀಸ್ಟ್ ಅಲ್ಲಿ 5th ಜಾಗದಲ್ಲಿ JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬರುತ್ತೆ. ನೆಕ್ಸ್ಟ್ UBCE ಬ್ಯಾಂಗ್ಳೂರ್ ಬರುತ್ತೆ. ನೆಕ್ಸ್ಟ್ 7th ಪ್ಲೇಸ್ ಅಲ್ಲಿ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬರುತ್ತೆ. ನೆಕ್ಸ್ಟ್ ನಿಮಗೆ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬರುತ್ತೆ. ನೆಕ್ಸ್ಟ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಬರುತ್ತೆ. 10th ಸ್ಥಾನದಲ್ಲಿ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬರುತ್ತೆ. KLE ಟೆಕ್ನಿಕಲ್ ಯೂನಿವರ್ಸಿಟಿ ಬರುತ್ತೆ. ಸೊ ಲಾಸ್ಟ್ 12th ಅಲ್ಲಿ ನಿಮಗೆ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬರುತ್ತೆ. ಸೊ ಈಗ ನಾವ್ ಏನ್ ತಿಳ್ಕೊಳ್ಳೋಣ ಅಂದ್ರೆ ಯಾವ ಕಾಲೇಜಲ್ಲಿ ಲಾಸ್ಟ್ 2025 ಅಲ್ಲಿ ಮತ್ತೆ 24 ಅಲ್ಲಿ ಏನ್ ಕಟ್ ಆಫ್ ಇತ್ತು ಅಂತ ತಿಳ್ಕೊಳ್ಳೋಣ. ಫಸ್ಟ್ RV ಕಾಲೇಜ್ ಇರೋದು ಮೈಸೂರು ರೋಡ್ ಅಲ್ಲಿ, ನಿಮ್ಗೆಲ್ಲ ಗೊತ್ತಿರೋಗೆ ಇದು ಸ್ಟಾರ್ಟ್ ಆಗಿರೋದು 1963 ಅಲ್ಲಿ. ಸೊ ನಿಮ್ಗೆ KCET ಕೋಡ್ ಬಂದು E001 ಇದೆ. ಸೊ ನಿಮ್ಗೆ ಜನರಲ್ ಮೆರಿಟ್ ಲಾಸ್ಟ್ CS ಗೆ 499 ಗೆ ಕಟ್ ಆಫ್ ಆಗಿತ್ತು. 2024 ಅಲ್ಲಿ 419 ಗೆ ಕಟ್ ಆಫ್ ಆಗಿತ್ತು. ಸೊ ನೆಕ್ಸ್ಟ್ ಬಂದು PS ಯೂನಿವರ್ಸಿಟಿ, ಇದು ರಿಂಗ್ ರೋಡ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿದೆ. ಸ್ಟಾರ್ಟಿಂಗ್ ಆಗಿರೋದು 1972 ಅಲ್ಲಿ ಸ್ಟಾರ್ಟ್ ಆಗಿದೆ. ಸೊ ನಿಮ್ಗೆ ಏನಾದ್ರು KCET ಕೊಡ್ಬೇಕಂದ್ರೆ E052 ಅಲ್ಲಿ ಇದೆ. ನೆಕ್ಸ್ಟ್ ಇದು ಲಾಸ್ಟ್ ಇಯರ್ ನಿಮಗೆ 2025 ಅಲ್ಲಿ ಕಟ್ ಆಫ್ ಬಂದು 958 ಗೆ CS ಜನರಲ್ ಮೆರಿಟ್ ಕಟ್ ಆಫ್ ನಿಂತಿದೆ. 24 ಅಲ್ಲಿ ನಿಮಗೆ 1200 ತನಕ ಕಟ್ ಆಫ್ ಹೋಗಿತ್ತು. ಸೊ ಈ ವರ್ಷ ಡಿಮ್ಯಾಂಡ್ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ ಬಂದು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಮತ್ತಿಕೆರೆ ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿದೆ. ಇದು ಸ್ಟಾರ್ಟ್ ಆಗಿರೋದು 1962 ಅಲ್ಲಿ. ಸೊ KCET ಕೋಡ್ ಬಂದು E008 ಇದೆ. ಸೊ ನಿಮಗೆ ಜನರಲ್ ಮೆರಿಟ್ ಲಾಸ್ಟ್ ಇಯರ್ ಕಟ್ ಆಫ್ ಬಂದು 1105 ಇದೆ. ಅದು ಲಾಸ್ಟ್ ಇಯರ್ ಅಲ್ಲಿ ಬಂದು 1000 ಇಂದ 1100 ರ್ಯಾಂಕಿಂಗ್ ಇದೆ. ಸೊ ನೆಕ್ಸ್ಟ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದಿರೋದು ಬಸವನಗುಡಿ. ಸೊ ಸ್ಟಾರ್ಟ್ ಆಗಿರೋದು 1946 ಅಲ್ಲಿ. KCET ಕೋಡ್ ಬಂದು E003 ಇದೆ. ಜನರಲ್ ಮೆರಿಟ್ ಕಟ್ ಆಫ್ ಬಂದು 2025 ಅಲ್ಲಿ 2181 ಇತ್ತು. ಸೊ 24 ಅಲ್ಲಿ ನಿಮ್ಗೆ ಕಟ್ ಆಫ್ ಬಂದು 1700 to 1900 ಇತ್ತು. ಸೊ ಲಾಸ್ಟ್ ಇಯರ್ ಸ್ವಲ್ಪ ಜಾಸ್ತಿ ಸೀಟ್ ಸಿಕ್ಕಿದೆ. ಈ ವರ್ಷ ಇಟ್ ಡಿಪೆಂಡ್ ಆನ್ ದ ಕಾಂಪಿಟೇಷನ್. ನೆಕ್ಸ್ಟ್ ಬಂದು JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಇರೋದು ಮೈಸೂರಲ್ಲಿ. ಸೊ ಸ್ಟಾರ್ಟ್ ಆಗಿರೋದು 1963 ಅಲ್ಲಿ. KCET ಬಂದು ಕೋಡ್ ಬಂದು ನಮಗೆ E057 ಇದೆ. ಸೊ ನಿಮಗೆ ಜನರಲ್ ಮೆರಿಟ್ 2025 ಅಲ್ಲಿ 2570 ನಿಂತಿತ್ತು. 2024 ಅಲ್ಲಿ 3000 ತನಕ ಹೋಗಿತ್ತು. ಸೊ ಲಾಸ್ಟ್ ಇಯರ್ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಸೊ ಈ ವರ್ಷ ಇಟ್ ಮೇ ಬಿ ವೇರಿ ಆಗ್ಬೋದು. ಸೊ ಇದು ಮೈಸೂರಲ್ಲಿ ಇರೋ ಟಾಪ್ ಕಾಲೇಜು. ಸೊ ಅದ್ರ ಮೇಲೆ ನೀವು ಈ ಕಾಲೇಜನ್ನ ಪ್ಲಾನ್ ಮಾಡ್ಕೊಂಡು ಸೇರ್ಬೋದು. ನೆಕ್ಸ್ಟ್ UBCE ಕಾಲೇಜು, ಇದು ಟಾಪ್ ಬೆಂಗಳೂರಲ್ಲಿ ಗೌರ್ಮೆಂಟ್ ಟಾಪ್ ಕಾಲೇಜು. ಸೊ UBCE KR ಸರ್ಕಲ್ ಅಲ್ಲಿ ಇದೆ ಬ್ಯಾಂಗ್ಳೂರಲ್ಲಿ. 1917 ಅಲ್ಲಿ ಸ್ಟಾರ್ಟ್ ಆಗಿದೆ. KCET ಕೋಡ್ ಬಂದು E004 ಇದೆ. ಸೊ ನಿಮಗೆ ಜನರಲ್ ಮೆರಿಟ್ 2025 ಅಲ್ಲಿ 3473 ಗೆ ಕಟ್ ಆಫ್ ನಿಂತಿತ್ತು. ಸೊ 2024 ಅಲ್ಲಿ 4200 ತನಕ ಕಟ್ ಆಫ್ ಇತ್ತು. ಸೊ ನೀವು 2004 ಅಲ್ಲಿ ಜನರಲ್ ಮೆರಿಟ್ ಕಟ್ ಆಫ್ 4200 ತನಕ ನಿಂತಿತ್ತು. ಸೊ ಈ ವರ್ಷ ಕಂಪ್ಯಾರಿಟಿವ್ಲಿ ಇನ್ನೂ ಕಡಿಮೆ ರ್ಯಾಂಕಿಂಗ್ ಇದ್ರೆ ನಿಮ್ಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ನೀವು ಏನಾದ್ರೂ ನಿಮ್ ರ್ಯಾಂಕಿಂಗ್ ಈ ರೇಂಜ್ ಅಲ್ಲಿ ಇದ್ರೆ ಈ ಕಾಲೇಜನ್ನ ಪ್ಲಾನ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಇದೆ. 1979 ಅಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಕೋಡ್ ಬಂದು ನಿಮ್ಗೆ E011 ಇದೆ. ಸೊ ಲಾಸ್ಟ್ ಇಯರ್ ಇದು ಬಂದು 3825 ಗೆ ಜನರಲ್ ಮೆರಿಟ್ ಕಟ್ ಆಫ್ ನಿಂತಿತ್ತು. 24 ಅಲ್ಲಿ 4300. ಸೊ ಈ ಇಯರ್ ಮತ್ತೆ ಇನ್ನೂ ಕಡಿಮೆ ರ್ಯಾಂಕಿಂಗ್ ಇದ್ರೆ ಮಾತ್ರ ಸಿಗೋ ಚಾನ್ಸ್. ಒಳ್ಳೆ ರ್ಯಾಂಕಿಂಗ್ ಇದ್ರೆ ನಿಮ್ಗೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ನೆಕ್ಸ್ಟ್ ಲೀಸ್ಟ್ ಅಲ್ಲಿ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ವಿವಿಪುರಂ KR ರೋಡ್ ಅಲ್ಲಿ ಲೊಕೇಟ್ ಆಗಿದೆ. 1979 ಅಲ್ಲಿ ಸ್ಟಾರ್ಟ್ ಆಗಿದೆ. KCET ಕೋಡ್ ಬಂದು E007 ಇದೆ. ಸೊ ಲಾಸ್ಟ್ ಇಯರ್ ಕಟ್ ಆಫ್ ಬಂದು 5262 ಅಂದ್ರೆ 5262ಕ್ಕೆ ನಿಂತಿತ್ತು. 2024 ಅಲ್ಲಿ 6000ಕ್ಕೆ ಕಟ್ ಆಫ್ ನಿಂತಿತ್ತು. ಸೊ ಮೀನ್ಸ್ ಪ್ರತಿ ವರ್ಷ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ನೀವು ಪ್ಲಾನ್ ಮಾಡ್ಕೊಂಡ್ರೆ, ಸೊ ನಿಮ್ದು ಏನಾದ್ರು ವಿತಿನ್ ಈ ರೇಂಜ್ 5000 ರೇಂಜ್ ಅಲ್ಲಿ ಇದ್ರೆ ಈ ಕಾಲೇಜಿಗೆ ನೀವು ಪ್ಲಾನ್ ಮಾಡ್ಕೊಬಹುದು. ಸೊ ನೆಕ್ಸ್ಟ್ ಕಾಲೇಜ್ ಬಂದು
ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಇದು ಮೈಸೂರಲ್ಲಿ, ಇದು ಟಾಪ್ 1 ಟಾಪ್ 2 ಅಂತ ಮೈಸೂರಲ್ಲಿ ಕಾಲೇಜಸ್ ಅಲ್ಲಿ JSS ಆದ್ಮೇಲೆ ಇದನ್ನ ನೀವು ಕನ್ಸಿಡರ್ ಮಾಡಬಹುದು. ಸೊ ಇದು ಸ್ಟಾರ್ಟ್ ಆಗಿರೋದು 1946 ಅಲ್ಲಿ. ಸೊ KCET ಕೋಡ್ ಬಂದು E053 ಇದೆ. ಸೊ ನಿಮ್ಗೆ ಲಾಸ್ಟ್ ಇಯರ್ ಕಟ್ ಆಫ್ ಬಂದು 5500 ಅಲ್ಲಿ ನಿಂತಿದೆ. ಅದಕ್ಕೆ ಲಾಸ್ಟ್ ಇಯರ್ 24 ಅಲ್ಲಿ 6000 ಕಟ್ ಆಫ್ ರ್ಯಾಂಕ್ ಗೆ ನಿಂತಿದೆ. ಸೊ ಎವ್ರಿ ಇಯರ್ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಮೈಸೂರಲ್ಲಿ ಇರೋ ಫ್ಯೂ ಕಾಲೇಜಸ್ ಅಲ್ಲಿ ಇವೆರಡೇ ಬೆಸ್ಟ್ ಕಾಲೇಜಸ್. ಸೊ ಕಾಂಪಿಟೇಷನ್ ಹೈಲಿ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬಂದು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ತುಮಕೂರಲ್ಲಿ ಲೊಕೇಟ್ ಆಗಿರೋದು. ಸೊ 1963 ಅಲ್ಲಿ ಸೊ ಶಿವಕುಮಾರ್ ಸ್ವಾಮೀಜಿ ಸ್ಟಾರ್ಟ್ ಮಾಡಿರೋ ಕಾಲೇಜು. KCET ಕೋಡ್ ಬಂದು E047. ಸೊ ನಿಮ್ಗೆ ಲಾಸ್ಟ್ ಇಯರ್ ಅಲ್ಲಿ 6500 9000 ಕಟ್ ಆಫ್ ರೇಂಜ್ ಅಲ್ಲಿ ಜನರಲ್ ಮೆರಿಟ್ಗೆ ಸೀಟ್ ಸಿಕ್ಕಿದೆ. ಸೊ ನಿಮ್ ಅದಲ್ಲ 24 ಅಲ್ಲಿ ಸೊ 9500 ತನಕ ರೇಂಜ್ ಅಲ್ಲಿ ಸಿಕ್ಕಿದೆ. ಸೊ ಎವ್ರಿ ಇಯರ್ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ IT ಫೀಲ್ಡ್ಗೆ. ಸೊ ನೋಡ್ಕೊಂಡು ನೀವು ಈ ಕಾಲೇಜ್ಗೆ ಪ್ಲಾನ್ ಮಾಡಬಹುದು. ನೆಕ್ಸ್ಟ್ ಬಂದು 11th KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಇದು ಹುಬ್ಳಿಯಲ್ಲಿರೋ ಟಾಪ್ ಕಾಲೇಜು. 1947 ಸ್ಟಾರ್ಟ್ ಆಗಿದೆ. ಸೊ KCET ಕೋಡ್ ಬಂದು E028. ಸೊ 2025 ಅಲ್ಲಿ ಜನರಲ್ ಮೆರಿಟ್ ಕಟ್ ಆಫ್ ಬಂದು 7000 ಇತ್ತು. 24 ಅಲ್ಲಿ 7500 ಇತ್ತು. ಸೊ ಈ ವರ್ಷ ಮೇ ಬಿ 6500 ಆ ರೇಂಜ್ ಅಲ್ಲಿ ಇದ್ರೆ ನಿಮ್ಗೆ ಖಂಡಿತ ಜನರಲ್ ಮೆರಿಟ್ ಅಲ್ಲಿ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸೊ ಇದು ಲೊಕೇಟ್ ಆಗಿರೋದು ಯಲಹಂಕದಲ್ಲಿ. ಸೊ ಸ್ಟಾರ್ಟ್ ಆಗಿರೋದು 2002 ಅಲ್ಲಿ. ಸೊ ಇದು ಸಿಸ್ಟರ್ ಕಾಲೇಜ್ ಆಫ್ BMS CE. ಸೊ ಇದು ಟಾಪ್ ಕಾಲೇಜ್. ಸೊ KCET ಕಟ್ ಆಫ್ ಬಂದು E126 ಇದೆ. ಸೊ ಜನರಲ್ ಮೆರಿಟ್ ಲಾಸ್ಟ್ ಇಯರ್ ಅಲ್ಲಿ 8000 ತನಕ ಇತ್ತು. ಅದ್ರ ಲಾಸ್ಟ್ ಇಯರ್ ಅಲ್ಲಿ ನಿಮ್ಗೆ 8500 ತನಕ ಇತ್ತು. ಸೊ ಈ ವರ್ಷ ಮೇ ಬಿ 7500ಕ್ಕೂ ಬರ್ಬೋದು. ಸೊ ಇದಕ್ಕೆ ಮೋಸ್ಟ್ ಡಿಮ್ಯಾಂಡ್ ಇರುತ್ತೆ. ಸೊ ಇವು ಟಾಪ್, ನಿಮ್ದು ಏನಾದ್ರು 10,000 ಒಳಗಡೆ ರ್ಯಾಂಕಿಂಗ್ ಇದ್ರೆ ಇವು ಟಾಪ್ ಕರ್ನಾಟಕದಲ್ಲಿರೋ ಟಾಪ್ 12 ಕಾಲೇಜಸ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಸೊ ನಿಮಗೆ ಇನ್ನೂ ಹೆಚ್ಚಿನ ರ್ಯಾಂಕಿಂಗ್ ಇದ್ದು CS ಬೇಡ, ಬೇರೆ ಬ್ರಾಂಚ್ ಬೇಕಾದ್ರೆ IS, IT ರಿಲೇಟೆಡ್ ಬೇರೆ ಬೇರೆ ಬ್ರಾಂಚಸ್ಗೆ ಇನ್ನು ಸ್ವಲ್ಪ ವೇರಿಯೇಷನ್ ಇರುತ್ತೆ. 20,000 ತನಕ ರ್ಯಾಂಕಿಂಗ್ ಇದ್ರೆ ಈ ಕಾಲೇಜಸ್ ಅಲ್ಲಿ ಬೇರೆ IT ಬ್ರಾಂಚಸ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ, ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಖಂಡಿತ ಮೆಸೇಜ್ ಮಾಡಿ, ಖಂಡಿತ ನಿಮ್ ಡೌಟ್ಸ್ನ ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.